ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಬಟ್ ರಿಯಲಿ ಕರ್ನಾಟಕದ ಜನತೆಗೆ ಸ್ಯಾಡ್ ಡೇಸ್. ಆ್ಯಕ್ಚುಲಿ ಬೇಜಾರಾಗ್ತಿದೆ. ಆದರೂ ಆ ಬೇಜಾರಲ್ಲೇ ನಾನು ಇವತ್ತು ಗುರುವಾರದ ಪೂಜೆ ಎಲ್ಲ ಮುಗಿಸಿ ನಾನು ಅನ್ನದಾನಕ್ಕೆ ಬೇಕಾದಂಥ ತಯಾರಿನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಸ್ವಲ್ಪ ಚಿತ್ರಾನ್ನ ಮತ್ತು ಸ್ವಲ್ಪ ಮಜ್ಜಿಗೆ, ನೀರು, ಸ್ವಲ್ಪ ಫ್ರೂಟ್ಸು, ಸ್ವಲ್ಪ ಇದು ನೆಂಚ್ಕೊಳ್ಳೋಕ್ಕೆ ಚಾಟ್ಸು ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಟ್ ನನಗೆ ತುಂಬ ಬೇಜಾರಾಗ್ತಿದೆ. ಯಾಕೆ ಅಂತಂದರೆ ಆ್ಯಕ್ಚುಲಿ ಧರ್ಮಸ್ಥಳದ ಧರ್ಮಾಧಿಕಾರಿನ ಹೇಟ್ ಮಾಡುವಂಥ ಒಂದಿನ ನಮ್ಮ ಜೀವನದಲ್ಲಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮಂಜುನಾಥ ಸ್ವಾಮಿ ಅಷ್ಟೇ ನಾವು ಅವ್ರನ್ನ ಆರಾಧಿಸ್ತಿದ್ವಿ. ಪ್ರತಿ ವರ್ಷ ನಾವು ಹೋದಾಗ ಅವ್ರ ಕಾಲಿಗೆ ಬಿದ್ದು ಮುಗಿದ್ಬಿಟ್ಟು ಬರ್ತಾಯಿದ್ವಿ. ಬಟ್ ನನಗೆ ಸಮೀರ್ ಅವರ ವಿಡಿಯೋ ನೋಡಿದ್ಮೇಲೆ ತುಂಬ ಬೇಜಾರಾಯಿತು, ಮನಸ್ಸಿಗೆ ತುಂಬ ಆಘಾತ ಆಯಿತು. ಈಗಲೂ ತುಂಬ ಗಿಲ್ಟ್ ಆಗ್ತಾಯಿದೆ. ದೈವ ಮಾನವ ಅಂದ್ಕೊಂಡಿದ್ವಿ, ಬಟ್ ರಿಯಲಿ ನಮ್ಮ ಹಿಂದೂ ಜನರ ಮನಸ್ಸಿಗೆ ಆಘಾತ ಮಾಡಿದ್ದಾರೆ. ನಮ್ಮ ನಂಬಿಕೆಗೆ ನಿಜವಾಗ್ಲೂ ಅವ್ರ ಫ್ಯಾಮಿಲಿ ನಮ್ಮ ಭಾವನೆಗಳಿಗೆ, ನಂಬಿಕೆಗಳಿಗೆ ಧಕ್ಕೆ ತಂದಿದ್ದಾರೆ. ಆ್ಯಕ್ಚುಲಿ ಸಮೀರ್ ಅಲ್ಲ, ಸಮೀರ್ದೇನೂ ತಪ್ಪಿಲ್ಲ. ಅವ್ರು ಇರೋದನ್ನಷ್ಟೇ ಹೇಳಿದಾರಲ್ವ. ಸೊ ಅದು ಸತ್ಯ ಅಸತ್ಯಗಳ ಬಗ್ಗೆ ಯೋಚನೆ ಮಾಡದೇ ಇರೋಷ್ಟು ದಡ್ರ ಹಿಂದೂಗಳು, ಅವರಿಗೂ ಅರ್ಥ ಆಗುತ್ತಲ್ವ. ಎಷ್ಟು ಬೇಜಾರಾಯಿತು ಅಂದರೆ ತುಂಬಾ ಬೇಜಾರಾಗ್ತಾಯಿತ್ತು. ಅದೇ ಬೇಜಾರಲ್ಲಿ ನಾನು ಸ್ವಲ್ಪ ಅಡುಗೆ ಮಾಡ್ತಾಯಿದ್ದೀನಿ. ಚಿತ್ರಾನ್ನ ನಾನು ಇವತ್ತು ಮಾಡಿ ಸ್ವಲ್ಪ ಒಂದು 5-6 ಜನಕ್ಕೆ ಅನ್ನದಾನ ಮಾಡೋಣ ಅಂತ ಅಂದ್ಬಿಟ್ಟು ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ದೇವರಲ್ಲಿ ನಿಜವಾಗ್ಲೂ ಬೇಡ್ಕೊಳ್ತಾ ಇದ್ದೀನಿ, ಸೌಜನ್ಯ ಮತ್ತು ಸಂತೋಷ್ ರಾವ್ ಅವರಿಗೆ ನ್ಯಾಯ ಸಿಗಲಿ. ಅವರು ದೈವ ಭಕ್ತರಂತ ಸಂತೋಷ್ ಸರ್. ಹೇಗೆ ಅಂತಂದರೆ ಅವರು ಲಲಿತ ಸಹಸ್ರನಾಮ ಮತ್ತು ವಿಷ್ಣು ಸಹಸ್ರನಾಮ ಎಲ್ಲ ಹೇಳ್ತಾರಂತೆ ಪ್ರತಿದಿನ. ಸೊ ಆ ದೇವರು ನಿಜವಾಗ್ಲೂ ಅವ್ರನ್ನ ಕಾಪಾಡುತ್ತೆ. ಆ ದೇವ್ರು ಇರುವಂಥ ಇದಕ್ಕೇ ಇಷ್ಟು ವರ್ಷ ಆದರೂ ಅದು ಕೇಸು ಮತ್ತೆ ಎದ್ದು ಬರ್ತಾ ಇದೆ. ಅದು ಪ್ರತಿಯೊಬ್ಬ ಜನರಿಗೆ ಒಬ್ಬ ಶಿವನ ರೂಪದಲ್ಲೇ ಸಮೀರ್ ಬಂದುಬಿಟ್ಟು ಹೇಳಿದ್ಮೇಲೆ ಎಲ್ಲರಿಗೂ ಅರ್ಥ ಆಯಿತು. ಹೆಗ್ಡೆ ಅವ್ರ ಫ್ಯಾಮಿಲಿಯಿಂದ ಇಷ್ಟು ತೊಂದರೆ ಆಗ್ತಾಯಿದೆಯಾ ಜನಗಳಿಗೆ, ಇಷ್ಟು ಸಾವುಗಳು, ಇಷ್ಟು ನೋವುಗಳು, ಎಷ್ಟು ಫ್ಯಾಮಿಲಿಗಳು ಬೀದಿಗೆ ಬಂದಿದೆ. ನಿಜವಾಗ್ಲೂ ನೋವಾಯಿತು. ಆ ಮಾವುತ ಅವ್ರ ಫ್ಯಾಮಿಲಿ ನೋಡಿದ್ರೆ ಹೊಟ್ಟೆ ಉರಿಯುತ್ತಲ್ಲ. ಈ ಥರ ಎಷ್ಟು ಫ್ಯಾಮಿಲಿಗಳಾಗಿದೆ, ತುಂಬ ನೋವಾಗ್ತಿದೆ. ಇಷ್ಟು ನಾವು ಕರ್ನಾಟಕದವರು ಹಿಂದೂಗಳು ಅಂದರೆ ಒಬ್ಬರು ಜೈನರ ಫ್ಯಾಮಿಲಿ ಬಂದು ಆರಾಮಾಗಿ ಈ ಥರ ಎಲ್ಲ ಮಾಡಿಕೊಂಡು ಅವ್ರು ಮಾತ್ರ ಬೆಳೀತಿದ್ದಾರೆ ಅಂದರೆ ತುಂಬಾ ನೋವಾಗ್ತಿದೆ. ಆಮೇಲೆ ಇನ್ನೂ ಏನು ಅಂದರೆ ಇದು ಸರ್ಕಾರ ಯಾಕೆ ಎತ್ತೆಚ್ಕೊಳ್ತಾ ಇಲ್ಲ? ಇನ್ನೂ ನಾವು ಸರ್ಕಾರಕ್ಕೆ ಇನ್ನೂ ಎಷ್ಟು ಹೇಳಬೇಕು ಮಾರಾಯ, ಇನ್ನೂ ಎಷ್ಟು ಅವರು ತಿಳ್ಕೊಬೇಕು. ಅವರಿಗೆಲ್ಲ ಗೊತ್ತಿದ್ದು ಸುಮ್ಮನೆ ಇದ್ದಾರಲ್ಲ. ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ. ನಮ್ಮ ಸರ್ಕಾರ, ನಮ್ಮ ದೇಶ ಎಲ್ಲಿದೆ? ನಾವೇನು ಪಾಕಿಸ್ತಾನದಲ್ಲಿದ್ದೀವ? ಅಷ್ಟು ಜನ ಇದಾಗಿದ್ದಾರೆ ಅಂತಂದರೆ ಅಷ್ಟು ಜನ ಸಾವುಗಳಿಗೆ ಬೆಲೆ ಇಲ್ವಾ? ಅಷ್ಟು ಕುಟುಂಬಗಳಿಗೆ ಏನೂ ಇದೇ ಇಲ್ವಾ? ಹಾಗಾದರೆ ಇವ್ರ ಮುಂದೆ ಬರೀ ದುಡ್ಡಿನ ಅಧಿಕಾರಿಗಳನ್ನ ಎಲ್ಲ ದುಡ್ಡು ಬಾಕರೇನಪ್ಪ. ಸೊ ನಾನಿಲ್ಲಿ ಎಲ್ಲರನ್ನೂ ಹುಡುಕ್ಬಿಟ್ಟು ಅಂದರೆ ಸ್ವಲ್ಪ ಬಡವರು ನೋಡಿ ನಾನು ಅವರಿಗೆ ಊಟ ನೀಡಿರೋರಿಗೆ ಊಟ ಕೊಡ್ತಾಯಿದ್ದೀನಿ. ಪಾಪ ಇವ್ರ ಅಮ್ಮರು ಕೂಲಿ ಕೆಲಸ ಮಾಡೋರು, ಕೊಟ್ಟಿದ ತಕ್ಷಣ ತುಂಬ ಖುಷಿಯಾಗಿ ಊಟ ಇಸ್ಕೊಂಡ್ರು. ಮತ್ತು ಇವರು ರೋಡ್ ಸೈಡ್ ಕೆಲಸ ಮಾಡೋರು. ಅಜ್ಜಿ ಎಷ್ಟು ಏಜ್ ಆಗಿದೆ ನೋಡಿದ್ರೆ ಖುಷಿಯಾಗುತ್ತೆ. ಈ ವಯಸ್ಸಲ್ಲಿ ಪಾಪ ದುಡಿತಾ ಇದ್ದಾರೆ. ಇಂಥವ್ರನ್ನ ನೋಡಿಬಿಟ್ಟು ನಾನು ಊಟ ಕೊಡ್ತೀನಿ. ಸೊ ಕೊಟ್ಟೆ ಏನೋ ಆದರೂ ಒಂದು ಸ್ವಲ್ಪ ದಿನದಿಂದ ಬರೀ ಅದೇ ಯೋಚನೆ ಆಗೋಗಿದೆ. ಅಂದ್ರೆ ಸೌಜನ್ಯದೇ ಯೋಚನೆ ಬರುತ್ತೆ, ತುಂಬ ಬೇಜಾರಾಗುತ್ತೆ. ದೇವರು ಅನ್ನೋನು ಇದ್ದಾನೆ, ನಿಜವಾಗ್ಲೂ ಇದ್ದಾರೆ. ನಾನು ಬೇಡ್ಕೊತಾ ಇದ್ದೀನಿ, ನೀವು ಬೇಡ್ಕೊಳ್ಳಿ ನ್ಯಾಯ ಸಿಗಲಿ ಅಂತಂದ್ಬಿಟ್ಟು. ನ್ಯಾಯ ಸಿಗುತ್ತೆ. ಈ ಉತ್ತರ ಕರ್ನಾಟಕದ ಹುಡುಗ ಪಾಪ ಸರಿಯಾಗಿ ಇಟ್ಕೊಂಡ್ಲೂ ಇಲ್ಲ. ಅವನಿಗೆ ಒಂಚೂರು ಕೊಟ್ಟೆ ಊಟ. ಅವರು ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಕುರಿ ಮೇಯಿಸ್ತಾ ಇರ್ತಾರಂತೆ. ಸೊ ಆಮೇಲೆ ಹಾಗೆ ಹುಡ್ಕೊಂಡು ಹೋದೆ. ರೋಡಲ್ಲಿ ಹೋಗ್ತಾ ಇನ್ನೂ ಕೆಲವೊಬ್ಬರು ಅಜ್ಜ ಕುರಿ ಕಾಯೋರೊಬ್ಬರು ಮತ್ತು ಇನ್ನೂ ಯಾರಿದ್ದಾರೆ ಅಂತ ನೋಡ್ತಾ ಅವ್ರಿಗೂ ಕೊಡ್ತಾ ಹೋಗ್ತಿದ್ದೀನಿ. ಸೊ ಬಲಿಷ್ಠರ ಮೇಲೆ ಅಂಥವ್ರನ್ನ ನಾವು ಪ್ರಭಾವಶಾಲಿಗಳು ಅಂತಂದ್ಬಿಟ್ಟು ಅವರೆಲ್ಲ ಹಂಗೆ ಮಾಡ್ತಿದ್ದಾರೆ. ಸೊ ಅಂಥವ್ರಿಗೆ ದೇವರು ನಮ್ಮ ಮುಂದೆನೇ ಶಿಕ್ಷೆ ಕೊಟ್ಟರೆ ಮಾತ್ರ ಇನ್ನೂ ಕೆಲವು ಪ್ರಭಾವಶಾಲಿಗಳು ಮುಂದೆ ಇಲ್ಲದೇ ಇರೋರು, ಕಣ್ಣಿಗೆ ಹೊರಗೆ ಬರದೇ ಇರೋರು ಇದ್ದಾರೆ. ಅವ್ರಿಗೂ ಶಿಕ್ಷೆ ಸದ್ಯದಲ್ಲೇ ಸಿಗುತ್ತೆ. ಅಟ್ಲೀಸ್ಟ್ ಅವರಿಗಾದರೂ ಭಯನಾದರೂ ಹುಟ್ಟಲಿ ಅಂತ ಅಂದ್ಬಿಟ್ಟು ನಾನು ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ. ಇಲ್ಲಿ ಇವರು ಪಾಪ ಈ ಉರಿ ಬಿಸಿಲಲ್ಲಿ ನೋಡಿ ಕೂಲಿ ಕೆಲಸ ಮಾಡ್ತಾಯಿದ್ದಾರೆ. ಎಂಥ ಉರಿ ಬಿಸಿಲಿದೆ ಅಂದರೆ ಅವ್ರಿಗೆ ಕೇಳಿದೆ ಊಟ ಆಯಿತಾ ಅಂತ. ಇಲ್ಲ, ಊಟ ಮಾಡಿಲ್ಲ ಅಂದರು. ಸೊ ಮಜ್ಜಿಗೆ ಮತ್ತು ನೀರು ಮತ್ತು ಫ್ರೂಟ್ಸು ಮತ್ತು ಫುಡ್ ಇರೋವಂಥ ಇದು ಕೊಟ್ಬಿಟ್ಟು ಮನೆಗೆ ಬಂದಮೇಲೆ ನಾನು ಒಂದು ಸ್ವಲ್ಪ ಪ್ರಸಾದ ಊಟ ಮಾಡಿದೆ. ಬಟ್ ನನಗೆ ತುಂಬ ನೋವಾಗ್ತಿದೆ. ದೇವರಲ್ಲಿ ನಾನು ಬೇಡ್ಕೊತಾ ಇದ್ದೀನಿ, ಸೌಜನ್ಯ ಮತ್ತು ಸಂತೋಷ್ ರಾವ್ಗೆ ನ್ಯಾಯ ಸಿಗಲಿ. ಸೊ ನನ್ನ ಕೆಲಸ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೀವು ದೇವರಲ್ಲಿ ಪ್ರೇ ಮಾಡ್ಕೊಳ್ಳಿ.
ನಮ್ಮ ಸೌಜನ್ಯಗೆ ನ್ಯಾಯ ಸಿಗಲಿ, ಅವ್ರ ಫ್ಯಾಮಿಲಿಗೆ ಒಂದು ಧೈರ್ಯ ಆಗಿ ನಾವೆಲ್ಲರೂ ನಿಲ್ಲೋಣ. ಸೊ ನಾವು ಹಿಂದೂಗಳು, ನಾವು ಏನೂ ಕಮ್ಮಿ ಇಲ್ಲ. ಸೊ ನಾವು ಚೆನ್ನಾಗಿ ಪ್ರೇ ಮಾಡೋಣ. ದೇವರಿದ್ದಾನೆ, ಕಾಪಾಡೇ ಕಾಪಾಡ್ತಾನೆ. ದಯವಿಟ್ಟು ನನ್ನ ಪೇಜ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.